Good morning, friends. Welcome to the channel. We are dealing with business statistics. Today, we will be discussing on Chapter 2 Diagrams and Graphical Representation for BCom 3rd Sem students, Rani Channamma University. Today, we will take up the types of diagrams. In that, we will concentrate on simple bar diagrams. We are going to represent this data through simple bar diagrams. So, let us begin. Diagrams play a very important role when it comes to representation of data because diagrams are attractive and they stay in the memory for a long time. Today, we will see the different types of diagrams which are available. There are a variety of diagrams which are used to describe sets of data and they are divided mainly into 5 types. ಡಯಾಗ್ರಾಮ್ಸ್ ಅಲ್ಲಿ ಅನೇಕ ಪ್ರಕಾರಗಳಿವೆ. ಅದರಲ್ಲಿ ಮುಖ್ಯವಾದ 5 ಪ್ರಕಾರಗಳಂತಂದರೆ ಸಿಂಪಲ್ ಬಾರ್ ಡಯಾಗ್ರಾಮ್, ಮಲ್ಟಿಪಲ್ ಬಾರ್ ಡಯಾಗ್ರಾಮ್, ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್, ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಆ್ಯಂಡ್ ದ ಲಾಸ್ಟ್ ಒನ್ ಪೈ ಡಯಾಗ್ರಾಮ್. ಈ 5 ಡಯಾಗ್ರಾಮ್ಗಳನ್ನು ನಾವು ಬೇರೆ ಬೇರೆ ಸೆಷನ್ಸಲ್ಲಿ ಡಿಸ್ಕಸ್ ಮಾಡೋಣ. ಇವತ್ತು ನಾವು ಸಿಂಪಲ್ ಬಾರ್ ಡಯಾಗ್ರಾಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. Simple bar diagrams. If the classification is based on attributes and if the attributes are to be compared with respect to a single character, we use simple bar diagram. ಸಿಂಪಲ್ ಬಾರ್ ಡಯಾಗ್ರಾಮಲ್ಲಿ ನಾವು ಒಂದೇ ಒಂದು ಫೀಚರನ್ನು, ಕ್ಯಾರೆಕ್ಟರಿಸ್ಟಿಕ್ಸನ್ನು ಅಥವಾ ಆಟ್ರಿಬ್ಯೂಟನ್ನು ತೋರಿಸಿ ಅದನ್ನು ಬೇರೆ ಬೇರೆ ಡೇಟ್ಗಳಲ್ಲಿರ್ಬೋದು ಅಥವಾ ಬೇರೆ ಬೇರೆ ಪೀರಿಯಡಲ್ಲಿ ನಾವು ಕಂಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಒಂದೇ ಒಂದು ಫೀಚರ್ ಇರುತ್ತೆ, ಒಂದಕ್ಕಿಂತ ಜಾಸ್ತಿ ಇದ್ದಾಗ ನಾವು ಸಿಂಪಲ್ ಬಾರ್ ಡಯಾಗ್ರಾಮನ್ನು ಯೂಸ್ ಮಾಡೋದಕ್ಕೆ ಬರಲ್ಲ. ಸೊ ಫಾರ್ ಎಕ್ಸಾಂಪಲ್, ದ ಏರಿಯಾ ಅಂಡರ್ ಡಿಫ್ರೆಂಟ್ ಕ್ರಾಪ್ಸ್ ಇನ್ ಅ ಸ್ಟೇಟ್. ಒಂದು ಏರಿಯಾದಲ್ಲಿ ಅದು ಒಂದಿಷ್ಟು ರಾಜ್ಯದಲ್ಲಿ ಯಾವ್ಯಾವ ಏರಿಯಾದಲ್ಲಿ ಎಂಥೆಂಥ ಕ್ರಾಪ್ಸ್ಗಳನ್ನು, ಬೆಳೆಗಳನ್ನು ಬೆಳೀತಾರೆ ಅಂತ ಕಂಪೇರ್ ಮಾಡೋದಿರ್ಬೋದು, ಅಥವಾ ಬೇರೆ ಬೇರೆ ವರ್ಷದಲ್ಲಿ ಎಷ್ಟು ಉತ್ಪನ್ನ ಆಗಿದೆ ಅಂತ ತೋರಿಸೋದಿರ್ಬೋದು, ಅಥವಾ ಟ್ರೀಟ್ಮೆಂಟ್ಸ್ಗಳೇನು ಕೊಡ್ತಾರೆ, ಮೆಡಿಕಲ್ ಟ್ರೀಟ್ಮೆಂಟ್, ಬೇರೆ ಬೇರೆ ಟ್ರೀಟ್ಮೆಂಟಿನಿಂದ ಎಷ್ಟು ಜನರಿಗೆ ಆರಾಮಾಗಿದೆ ಅಂತ ಕಂಪೇರ್ ಮಾಡೋವಾಗಿದ್ದಾಗ ಇಂಥ ಸಿಂಪಲ್ ಬಾರ್ ಡಯಾಗ್ರಾಮನ್ನು ನಾವು ಯೂಸ್ ಮಾಡ್ತೀವಿ. So here, simple bar diagrams consist of vertical bars of equal width. So simple bar diagram ಅಲ್ಲಿ ವರ್ಟಿಕಲ್ ಅಂದರೆ ಉದ್ದ ಅಂತ ನಾವೇನು ಹೇಳ್ತೀವಿ ಅಂಥ ಬಾರ್ಸ್ಗಳು ಬರುತ್ತೆ. ಆಮೇಲೆ ಪ್ರತಿಯೊಂದು ಬಾರಿನ ಅಗಲ ಸೇಮ್ ಇರುತ್ತೆ, ಈಕ್ವಲ್ ಇರುತ್ತೆ. ದಿ ಹೈಟ್ಸ್ ಆಫ್ ದೀಸ್ ಬಾರ್ಸ್ ಆರ್ ಪ್ರಪೋರ್ಷನಲ್ ಟು ದಿ ವಾಲ್ಯೂಮ್ ಆರ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ಆಟ್ರಿಬ್ಯೂಟ್. ಸೊ ಏರಿಳಿತ ಆಗೋದು ಅದರ ಹೈಟಿನಲ್ಲಿ. ಸೊ ಏನು ವ್ಯಾಲ್ಯೂಸ್ ಬರುತ್ತೆ ಅದರ ಪ್ರಕಾರ ಅದು ಹೈಟ್ ಉದ್ದ ಅಥವಾ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆಲ್ ಬಾರ್ಸ್ ಸ್ಟ್ಯಾಂಡ್ ಆನ್ ದ ಸೇಮ್ ಬೇಸ್ ಲೈನ್. ದ ಬಾರ್ಸ್ ಆರ್ ಕ್ಯಾನ್ ಬಿ ಸಪ್ರೇಟೆಡ್ ಫ್ರಮ್ ಈಚ್ ಅದರ್ ಬೈ ಈಕ್ವಲ್ ಇಂಟರ್ವಲ್ಸ್. ಸೊ ಒಂದು ವರ್ಷದ ಇನ್ನೊಂದು ವರ್ಷಕ್ಕೆ ಅಥವಾ ಒಂದು ಇದಕ್ಕೆ ನಾವು ಬೇರೆ ಬೇರೆ ಗ್ಯಾಪ್ಗಳನ್ನು, ಸ್ವಲ್ಪ ಗ್ಯಾಪ್ ಕೊಟ್ಟು, ಈಕ್ವಲ್ ಗ್ಯಾಪ್ ಕೊಟ್ಟು ನಾವು ಬೇರೆ ಬೇರೆ ವರ್ಷಕ್ಕೆ ಒಂದೊಂದು ಬಾರನ್ನು ತೆಗಿತಾ ಹೋಗ್ಬೋದು. ಎಷ್ಟು ಅಬ್ಸರ್ವೇಷನ್ಸ್ ಇರುತ್ತೆ ಅಷ್ಟು ಬಾರ್ಗಳನ್ನು ನಾವಿಲ್ಲಿ ಹಾಕೋಬೋದು. ಸೊ ಸಿಂಪಲ್ಲಾಗಿ ನಾನು ನಿಮಗೆ ಹೇಳಬೇಕು ಅಂತಂದರೆ, ಸೊ ದಿಸ್ ಅನ್ ಎಕ್ಸಾಂಪಲ್ ಫಾರ್ ಸಿಂಪಲ್ ಬಾರ್ ಡಯಾಗ್ರಾಮ್. ಸೊ ಈಗ ಸ್ಟೂಡೆಂಟ್ಸಿಗೆ ಫೇವ್ರೆಟ್ ಸ್ಪೋರ್ಟ್ಸ್ ಯಾವುದು ಅಂತ ನಾವು ನೋಡಬೇಕು. ಒಂದು ಕ್ಲಾಸಿನಲ್ಲಿ ಸ್ಟೂಡೆಂಟ್ಸ್ಗಳಿದ್ದಾರೆ, ಯಾವ್ಯಾವ ಗೇಮ್ ಎಷ್ಟು ಜನರಿಗೆ ಫೇವ್ರೆಟ್ ಅಂತ ನಾವು ನೋಡಿದಾಗ, ಸೊ ಇಲ್ಲಿ ಸಾಸರ್ ಇದೆ, ಸಾಫ್ಟ್ ಬಾಲ್ ಇದೆ, ಬಾಸ್ಕೆಟ್ ಬಾಲ್ ಇದೆ ಮತ್ತು ಬೇರೆ ಗೇಮ್ಸ್ಗಳಿದೆ. ಸೊ ಸಾಸರ್ ಎಷ್ಟು ಜನರಿಗೆ ಇಷ್ಟ ಆಗುತ್ತೆ, ನಾವು ಇಲ್ಲಿ ವರ್ಟಿಕಲ್ ಆ್ಯಕ್ಸಸ್ಸಲ್ಲಿ ನೋಡಿ ನಂಬರ್ ಆಫ್ ಸ್ಟೂಡೆಂಟ್ಸನ್ನು ತೋರಿಸ್ತೀವಿ. ಅದೇ ರೀತಿ ಹಾರಿಸಾಂಟಲಲ್ಲಿ ನಾವು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗಳನ್ನು
ತೋರಿಸ್ತೇವೆ. ಸೊ ಹಿಯರ್ ಯು ಕ್ಯಾನ್ ಸಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಹಿಯರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಯಾವುದು ಅನ್ನೋದು. ಸೊ ಈಗ ಸಾಸರ್ ಗೇಮ್ ನೋಡಿ 9 ಜನರಿಗೆ ಇದು ಇಷ್ಟ. ಅದೇ ಸಾಫ್ಟ್ ಬಾಲ್ ಅದು 4 ಸ್ಟೂಡೆಂಟ್ಸ್ಗಳಿಗೆ ಫೇವ್ರೆಟ್ ಗೇಮ್. ಬಾಸ್ಕೆಟ್ಬಾಲ್ ಇಸ್ ಫೇವ್ರೆಟ್ ಫಾರ್ 6 ಸ್ಟೂಡೆಂಟ್ಸ್. ಇನ್ನಿತರ 3 ಗೇಮ್ಸ್ ಬಿಟ್ಟು ಮತ್ತೆ 3 ಜನರಿಗೆ ಇಷ್ಟ ಇದೆ. ಈ ರೀತಿ ನಾವು ಒಂದೇ ಒಂದು ಫೀಚರಲ್ಲಿ ತೊಗೊಂಡಿರೋದು ಅದು ಸ್ಪೋರ್ಟ್ಸ್. ಯಾವ ಸ್ಪೋರ್ಟ್ ಎಷ್ಟು ಇಷ್ಟ ಇದೆ, ಎಷ್ಟು ಸ್ಟೂಡೆಂಟ್ಸ್ಗಳಿಗೆ ಅದು ಫೇವ್ರೇಟ್ ಇದೆ ಅಂತ ಕಂಪೇರ್ ಮಾಡೋದಿದ್ದಾಗ ನಾವು ಸಿಂಪಲ್ ಬಾರ್ ಡಯಾಗ್ರಾಮನ್ನು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನೀವೇನು ನೆನಪಿಟ್ಕೋಬೇಕು ಅಂತಂದರೆ ಇಲ್ಲಿ ಒಂದೇ ಒಂದು ಫೀಚರನ್ನು ಅಷ್ಟೇ ನಾವು ತೋರಿಸ್ಬೋದು. ಸೊ ಒಂದು ಸತಿ ಒಂದು ಫೀಚರ್, ಆಮೇಲೆ ಇಲ್ಲಿ ನೋಡಿ ಪ್ರತಿಯೊಂದು ಗ್ರಾಫ್ ಬಾರ್ ನಡುವೆ ಈಕ್ವಲ್ ಡಿಸ್ಟೆನ್ಸ್ ಇದೆ. ಸೊ ಈ ಥರ ಈಕ್ವಲ್ ಡಿಸ್ಟೆನ್ಸ್ ಇಟ್ಟು ನಾವು ಈ ಬಾರ್ಗಳನ್ನು ಡ್ರಾ ಮಾಡ್ಬೋದು. ನಾವು ಲೆಟ್ ಅಸ್ ಟೇಕ್ ಆನ್ ಎಕ್ಸಾಂಪಲ್. ಸೊ ಹಿಯರ್ ವಿ ವಿಲ್ ಡಿಸ್ಕಸ್ ಅನ್ ಎಕ್ಸಾಂಪಲ್. A problem. The following data gives the information of the number of children involved in different activities. Prepare the bar diagram. ಸೊ ನೋಡಿ ಒಂದೇ ಒಂದು ಫೀಚರ್ ಇರೋದು ಅಂದರೆ ಯಾವ ಸ್ಟೂಡೆಂಟ್ಸು ಯಾವ ಆ್ಯಕ್ಟಿವಿಟಿಯಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇನ್ವಾಲ್ವ್ ಆಗಿದ್ದಾರೆ. ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್, ಕ್ರಿಕೆಟ್, ಫುಟ್ಬಾಲ್. ಸೊ ಇದನ್ನು ನಾವು ಮಾಡಬೇಕು ಅಂತಂದರೆ ಐ ಕ್ಯಾನ್ ಜಸ್ಟ್ ಡ್ರಾ ಹಿಯರ್. ಸೊ ಇದನ್ನು ನಾವು ತೋರಿಸ್ಬೋದು. ಸೊ ವಿ ವಿಲ್ ಡ್ರಾ ಅ ವರ್ಟಿಕಲ್ ಲೈನ್ ಆ್ಯಂಡ್ ಅ ಹಾರಿಸಾಂಟಲ್ ಲೈನ್. ವರ್ಟಿಕಲ್ ಲೈನ್ ವಿಲ್ ಇಂಡಿಕೇಟ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ವರ್ಟಿಕಲಿ ತೋರಿಸಿದ್ರೆ, ಹಾರಿಸಾಂಟಲಿ ವಿ ವಿಲ್ ಶೋ ದಿ ಆ್ಯಕ್ಟಿವಿಟೀಸ್ ವಿಚ್ ಆರ್ ಇನ್ವಾಲ್ವ್ಡ್. ಸೊ ಇದು ಆ್ಯಕ್ಟಿವಿಟೀಸ್, ಹಾರಿಸಾಂಟಲ್ ಆ್ಯಕ್ಟಿವಿಟೀಸ್ಗಳನ್ನು ಹೇಳುತ್ತೆ. ಸೊ ಈಗ ಯಾವ ಆ್ಯಕ್ಟಿವಿಟಿ ಎಷ್ಟು ಜನ ಅಂತ ನಾವು ನೋಡೋಣ. ಸೊ ಡ್ಯಾನ್ಸ್ 30 ಸ್ಟೂಡೆಂಟ್ಸ್, ಮ್ಯೂಸಿಕ್ 40 ಸ್ಟೂಡೆಂಟ್ಸ್, ಆರ್ಟ್ 25 ಸ್ಟೂಡೆಂಟ್ಸ್, ಕ್ರಿಕೆಟ್ 20, ಫುಟ್ಬಾಲ್ 35. ಸೊ ಡ್ಯಾನ್ಸ್ 30. ಸೊ ಹೈಯೆಸ್ಟ್ ನೋಡಿ ಇಲ್ಲಿ ಹೈಯೆಸ್ಟ್ ಈಸ್ 40. ಸೊ ನಾವು ಸ್ಕೇಲ್ ಇಲ್ಲಿ 10, 20, 30, 40, 50 ತೊಗೊಂಡು ಹೋಗ್ಬೋದು. ಯಾಕಂದರೆ ಹೈಯೆಸ್ಟ್ ಇರೋದೇ ಇಲ್ಲಿ 40. ಸೊ 40 ಹೈಯೆಸ್ಟ್ ಇದೆ ಅಂದಾಗ ವಿ ಕ್ಯಾನ್ ಸ್ಟಾರ್ಟ್ ವಿತ್ 10. 10ಇಂದ 40 ನಾವು ಸ್ಕೇಲ್ ಹಾಕ್ಕೊಂಡ್ರೆ ಹಾರಿಸಾಂಟಲಿ, ವರ್ಟಿಕಲಿ ಹಾರಿಸಾಂಟಲಿ ನಾವು ಆ್ಯಕ್ಟಿವಿಟೀಸನ್ನು ಹಾಕೋಬೋದು. ಸೊ DMACF, ದಟ್ ಈಸ್ ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್, ಕ್ರಿಕೆಟ್, football. So here let us draw this. Number of students. So idu 10, 20, 30, 40. So ಅದೇ ರೀತಿ ನಾವು ಇಲ್ಲಿ ಹಾಕೋಬೋದು. ಡ್ಯಾನ್ಸ್, ಸೊ ಹಿಯರ್ ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್ಸ್. ಸೊ ಈ ಥರ ಹಿಂಗೆ ಹಾಕ್ಕೊಂಡು, ಸೊ ಈಗ ಡ್ಯಾನ್ಸ್ ಇಸ್ 30 ಅಂದಾಗ ನಾನು, ಸೊ ಡ್ಯಾನ್ಸ್ ಇಸ್ 30 ಈಸ್ ಹಿಯರ್. ಐ ಕ್ಯಾನ್ ಡ್ರಾ ದಿಸ್. ಓಕೆ. ಸೊ ಇಲ್ಲಿ ಇನ್ನೊಂದು ಕೆಲಸ ಏನು ಮಾಡ್ಬೋದು ಅಂತಂದರೆ, ವೆನ್ ಐ ಡ್ರಾ ಡ್ಯಾನ್ಸ್ 30, ಸೊ ಇಲ್ಲಿ ನಾನು ಸ್ಪೇಸನ್ನು ಕೊಡ್ಬೋದು. ಸೊ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಮ್ಯೂಸಿಕ್ ಹಿಯರ್, ಐ ವಿಲ್ ಹ್ಯಾವ್ ಮ್ಯೂಸಿಕ್ ಹಿಯರ್. ಯಾಕಂದರೆ ಗ್ಯಾಪ್ ಕೊಡೋಣ. ಸೊ ಮ್ಯೂಸಿಕ್ ಇಸ್ 20 ಅಂತ ಅಂದ್ಕೊಳ್ಳಿ. ಸೊ 20. ಸೊ ನೋಡಿ ಇಬ್ಬರು ನಡುವೆ ನಾನು ಸೇಮ್ ಗ್ಯಾಪ್ ಕೊಡ್ತೀನಿ. ಸೊ ಈಗ ಮತ್ತೆ ನೆಕ್ಸ್ಟ್ ಆರ್ಟ್ಸ್ ಇಲ್ಲಿದೆ ಅಂತ ಅಂದ್ಕೊಳ್ಳಿ. ಸೊ ಐ ವಿಲ್ ಗಿವ್ ಅಗೇನ್ ಸೇಮ್. ಆರ್ಟ್ಸ್ ಈಸ್ 35. ಸೊ 35 ವಿಲ್ ಕಮ್ ಸಮ್ವೇರ್ ಹಿಯರ್. ಸೊ 35. ಈ ರೀತಿ ನಾನು ಬಾರ್ ಹಾಕೊಂಡಾಗ ದಿಸ್ ವಿಲ್ ಬಿ ಕಾಲ್ಡ್ ಆ್ಯಸ್ ಸಿಂಪಲ್ ಡಯಾಗ್ರಾಮ್. So this we can see it here like this. So number of children or students, horizontally ನಾನು ಏನು ಮಾಡಿದ್ದೀವಿ ಇಲ್ಲಿ ಆ್ಯಕ್ಟಿವಿಟೀಸ್ಗಳನ್ನು ತೊಗೊಂಡಿದ್ದೀವಿ, ವರ್ಟಿಕಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ತೊಗೊಂಡಿದ್ದೀವಿ. ಸೊ ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್, ಕ್ರಿಕೆಟ್, ಫುಟ್ಬಾಲ್.
ಸೊ ಡ್ಯಾನ್ಸ್ 30 ಸ್ಟೂಡೆಂಟ್ಸ್ ಅಂದಾಗ ನಾನೇನು ಮಾಡ್ತೀನಿ, 30 ಇಲ್ಲಿ ಮಾರ್ಕ್ ಇದೆ, ಸೊ ಐ ವಿಲ್ ಜಸ್ಟ್ ಡ್ರಾ 30. ಸೊ ಮತ್ತೆ ಇಷ್ಟೇ ಗ್ಯಾಪ್ ಬಿಡಿ, ನಾವು ಎಷ್ಟು ಗ್ಯಾಪ್ ಬಿಡ್ತೀವಿ ಪ್ರತಿಯೊಂದು ಬಾರ್ ನಡುವೆ ಅಷ್ಟೇ ಗ್ಯಾಪ್ ಬಿಡ್ಕೊತ ಹೋಗೋದು. ಸೊ ಮ್ಯೂಸಿಕ್ 40 ಸ್ಟೂಡೆಂಟ್ಸ್ ಅಂದರೆ 40 ಇಲ್ಲಿದೆ, ಸೊ ಐ ವಿಲ್ ಡ್ರಾ 40 ಹಿಯರ್. ಸೊ ಆರ್ಟ್ಸ್ ಇಸ್ 25 ಅಂದರೆ 20 ಮತ್ತು 30 ನಡುವೆ ಬರುತ್ತೆ 25. ಕ್ರಿಕೆಟ್ 20, ಫುಟ್ಬಾಲ್ 35, ಸೊ 40 ಮತ್ತು 30 ನಡುವೆ ಬರುತ್ತೆ 35. ದಿಸ್ ಈಸ್ ಅವರ್ ಸಿಂಪಲ್ ಬಾರ್ ಡಯಾಗ್ರಾಮ್. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಥವಾ ನಂಬರ್ ಆಫ್ ಎಂಪ್ಲಾಯೀಸ್ ಈ ಥರ ಏನಿರುತ್ತೆ, ಆಲ್ವೇಸ್ ಪ್ರಿಫರ್ ಟು ಟೇಕ್ ಇಟ್ ಅಟ್ ದಿ ವೈ ಆ್ಯಕ್ಸಸ್. ಓಕೆ, ಸೊ ದಿಸ್ ಈಸ್ regarding simple bar diagram. Just we will take another one example. The percentage of total income spent under various heads by a family is given below. ಸೊ ನೋಡಿ, ಹೆಡ್ಸ್ ಕೊಟ್ಟಿದ್ದಾರೆ ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತಾರೆ ಬರ್ತಿರೋ ಸಂಬಳದಲ್ಲಿ ಅನ್ನೋದನ್ನು ಪರ್ಸೆಂಟೇಜ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಸೊ ಹೆಡ್ಸಲ್ಲಿ ಫುಡ್ಡಿಗೆ ಎಷ್ಟು, ಕ್ಲಾದಿಂಗಿಗೆ ಎಷ್ಟು, ಹೆಲ್ತ್ಗೆ ಎಷ್ಟು, ಎಜುಕೇಷನಿಗೆ ಎಷ್ಟು, ಮನೆ ಬಾಡಿಗೆ ಹೌಸ್ ರೆಂಟಿಗೆ ಎಷ್ಟು, ಮತ್ತು ಇನ್ನಿತರ ಖರ್ಚುಗಳು ಮಿಸ್ಲೇನಿಯಸ್. ಸೊ ಪರ್ಸೆಂಟೇಜ್ 40, 10, 10, 15, 25. ರಿಪ್ರೆಸೆಂಟ್ ದಿ ಅಬೌವ್ ಡೇಟಾ ಇನ್ ದಿ ಫಾರ್ಮ್ ಆಫ್ ಬಾರ್ ಡಯಾಗ್ರಾಮ್. ಸೊ ಅಗೇನ್ ನಾವಿಲ್ಲೇನು ಮಾಡ್ಕೊಳ್ಳೋಣ, ಮೊದಲೇ ಹೇಳಿದ ಹಾಗೆ ಯಾವಾಗಲೂ ವರ್ಟಿಕಲ್ ಆ್ಯಕ್ಸಸಲ್ಲಿ ನಂಬರ್ಸ್ ಏನು ಬರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಸೊ ಇಲ್ಲಿ ನಾವು ಪರ್ಸೆಂಟೇಜ್ ಹಾಕ್ಕೊಳ್ಳೋಣ, ಪರ್ಸೆಂಟೇಜ್ ಆಫ್ ದಿ ಅಮೌಂಟ್ ಸ್ಪೆಂಡ್. ಇಲ್ಲಿ ಏನಿದೆ ಆ್ಯಕ್ಟಿವಿಟೀಸ್ಗಳನ್ನು ಹೆಡ್ಸ್ಗಳನ್ನು ಹಾಕ್ಕೊಳ್ಳೋಣ, ಹೆಡ್ಸ್. ಸೊ ಅದು ಫುಡ್ ಇರ್ಬೋದು, ಕ್ಲಾದಿಂಗ್ ಇರ್ಬೋದು, ಮೆಡಿಕಲ್ ಎಕ್ಸ್ಪೆನ್ಸಸ್ ಇರ್ಬೋದು. ಸೊ ಈ ರೀತಿ ವರ್ಟಿಕಲ್ ವೈ ಆ್ಯಕ್ಸಸಲ್ಲಿ ನಂಬರ್ಸ್ಗಳನ್ನು ನಾವು ಹಾಕ್ಕೊತೀವಿ. ಎಕ್ಸ್ ಆ್ಯಕ್ಸಸಲ್ಲಿ ವಿ ವಿಲ್ ಆಲ್ವೇಸ್ ಡೀಲ್ ವಿತ್ ಹೆಡ್ಸ್ ಅಥವಾ ಆ್ಯಕ್ಟಿವಿಟೀಸನ್ನು. ಸೊ ಈ ರೀತಿ ನಾವು ಹಾಕ್ಕೊಂಡಾಗ ವಿ ಕ್ಯಾನ್ ಜಸ್ಟ್ ಸಿ ಹಿಯರ್. ಸೊ ನೋಡಿ, ಪರ್ಸೆಂಟೇಜ್ ಆಫ್ ಟೋಟಲ್ ಇನ್ಕಮನ್ನು ನಾವು ವೈ ಆ್ಯಕ್ಸಸಲ್ಲಿ ಹಾಕ್ಕೊಂಡಿದ್ವಿ, ಅಂದರೆ ನಂಬರ್ಸ್ ಎಲ್ಲಿ ಬರುತ್ತಲ್ಲ ಅದು ವರ್ಟಿಕಲ್ ಆ್ಯಕ್ಸಸಲ್ಲಿ ಹಾಕ್ಕೊಳ್ಳಿ. ಡಿಫ್ರೆಂಟ್ ನೀಡ್ಸ್ ಅಥವಾ ಹೆಡ್ಸ್ ಅಂತ ಏನು ಕೊಟ್ಟಿದ್ದಾರೆ, ಫುಡ್, ಕ್ಲಾತಿಂಗ್, ಹೆಲ್ತ್, ಎಜುಕೇಷನ್, ಹೌಸ್ ರೆಂಟ್, ಮಿಸ್ಲೇನಿಯಸ್, ಅದು ಎಕ್ಸ್ ಆ್ಯಕ್ಸಸ್ಸಿಗೆ ಹಾಕೊಳ್ಳಿ. ಸೊ ಇಲ್ಲಿ ಫುಡ್ ಎಷ್ಟಿದೆ 40 ಅಂತ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಇರ್ಬೋದು 40 ಅಂತ ಕೊಟ್ಟಿದ್ದಾರೆ, 40 ಈಸ್ ಹಿಯರ್. ಸೊ ಅದಕ್ಕೆ 40ವರೆಗೂ ನಾನು ಮಾರ್ಕ್ ಮಾಡಿಕೊಂಡು ಸೇಮ್ ಎಷ್ಟು ಅಗಲ ತೊಗೊತೀನಲ್ಲ ಪ್ರತಿಯೊಂದು ಬಾರು ಅಷ್ಟೇ ಅಗಲ ಇರಬೇಕು. ಸೊ ಇಲ್ಲಿ ನೀವು ಎಷ್ಟು ಅಗಲ ಫಸ್ಟಿಗೆ ತೊಗೊತೀರಿ ಅಷ್ಟು. ದೆನ್ ನೆಕ್ಸ್ಟ್ ಕ್ಲಾದಿಂಗ್ ಈಸ್ 10 ಈಸ್ ಹಿಯರ್ 10. ಓಕೆ ನೋಡಿ, ಅಗಲ 2 ಬಾರಿಂದು ಸೇಮ್ ಇರುತ್ತೆ. ಮತ್ತು ಇಲ್ಲಿ ಎಷ್ಟು ಗ್ಯಾಪ್ ಕೊಟ್ಟಿದ್ದೀರಲ್ಲ ನಡುವೆ, ಈ ಇಬ್ಬರ ನಡುವೆ ಅಷ್ಟೇ ಗ್ಯಾಪ್ ಬಿಟ್ಟು ಹೆಲ್ತಿಗೆ ತೊಗೊಳ್ಳಿ. ಹೆಲ್ತ್ ಈಸ್ ಅಗೇನ್ 10, ಸೊ 2 ಸೇಮ್ ಹೈಟು. ಮತ್ತು ಗ್ಯಾಪ್ ಕೊಡಿ, ಸೇಮ್ ಗ್ಯಾಪ್. ಎಜುಕೇಷನ್ ಈಸ್ 20, 15 ಈಸ್ ಹಿಯರ್ ಇನ್ ಬಿಟ್ವೀನ್ 10 ಆ್ಯಂಡ್ 20. ಸೊ ಈ ಬಾರ್ ಹಾಕ್ಕೊಳ್ಳಿ, ಮತ್ತೆ ಗ್ಯಾಪ್ ಕೊಡಿ. ಹೌಸ್ ರೆಂಟಿಗೆ ನಾವು 20 ಇಟ್ಟಿದ್ದೀವಿ, 20 ಈಸ್ ಹಿಯರ್, ಸೊ 20. ಅದೇ ರೀತಿ ಲಾಸ್ಟ್ ಮಿಸ್ಲೇನಿಯಸ್ ಇನ್ನಿತರೆ ಖರ್ಚುಗಳಿಗೆ 10 ಇದೆ, ಸೊ 10 ಹಾಕ್ಕೊಳ್ಳಿ. ಸೊ ದಿಸ್ ಈಸ್ ರಿಲೇಟಿಂಗ್ ಟು ಸಿಂಪಲ್ ಬಾರ್ ಡಯಾಗ್ರಾಮ್. ವೆರಿ ಸಿಂಪಲ್. ಏನು ಒಂದನ್ನು ನಾವು ಒಂದೊಂದೇ ಆಟ್ರಿಬ್ಯೂಟನ್ನು ಕಂಪೇರ್ ಮಾಡ್ತೀವಿ, ಇಲ್ಲಿ ಒಂದಕ್ಕಿಂತ ಜಾಸ್ತಿ ಕಂಪ್ಯಾರಿಸನ್ ಆಗಲ್ಲ. ಎಷ್ಟು ಜನ ಎಷ್ಟು ಪರ್ಸೆಂಟೇಜ್ ಬೇರೆ ಬೇರೆ ಇದಕ್ಕೆ ಖರ್ಚು ಮಾಡ್ತಾರೆ, ಈ ಥರ ಸಿಂಪಲ್ ಆಗಿದ್ದಾಗ ವಿ ಆರ್ ಗೋಯಿಂಗ್ ಟು ಯೂಸ್ ಸಿಂಪಲ್ ಬಾರ್ ಡಯಾಗ್ರಾಮ್. ಓಕೆ, ಸೊ hope you all understood. In the next session we will take up multiple bar diagram. So thank you.